ಅಭಿ ವೈ ಕಾಂಟ್ ಯು ಅಂಡರ್ಸ್ಟ್ಯಾಂಡ್? ನಂಗೆ ಯಾರೋ ಒಬ್ಬ ಶಾಸ್ತ್ರಿಗಳು ಹೇಳಿದ್ರು ನಿಮ್ ಮನೇಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇದೆ, ಅದಕ್ಕೆ ನಿಮ್ ಹಸ್ಬೆಂಡ್ ಸಿಕ್ಕಾಪಟ್ಟೆ ಕಿರಿಕಿರಿ ಅಂತ. ಆ ಕಿರಿಕಿರಿ ನಿಲ್ಸೋದು ಹೇಗೆ ಅಂತ ಅವ್ರನ್ನ ಕೇಳಿದ್ರೆ ಉತ್ತರನು ಹೇಳಿದ್ರು ಅವರು. ನಾನ್ ಕೇಳ್ದೆ ಅಭಿ, ಅದಕ್ಕೆ ಅವ್ರು ಏನ್ ಹೇಳಿದ್ರು ಗೊತ್ತಾ? ನೀವೆಲ್ರೂ ಸೇರ್ಕೊಂಡು ನಾಗದೇವತೆ ಗುಡ್ಡಕ್ಕೆ ಹೋಗಿ ನಾಗ ಪೂಜೆ ಮಾಡಿಸಿ ಎಲ್ಲ ಸರಿ ಹೋಗುತ್ತೆ ಅಂದ್ರು. ನಾಗದೇವನ ಗುಡ್ಡನ ರೀ, 3 ಕಾರ್ ದಾಟಾದ್ಮೇಲೆ ಸಿಕ್ಕೋ 4ನೇ ಕಾರ್ ಕಂಡ್ರಿ, ಅದು ಅಷ್ಟು ದೂರ ಹೋಗಿ ಬರ್ತೀರಾ? ಅದಕ್ಕೆ ನೀವು ಅಟ್ಲೀಸ್ಟ್ 10,000 ಕೊಟ್ರೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರ್ತೀವಿ, ಆಗ ಅದರಿಂದ ನಿಮ್ಗೆ ಒಳ್ಳೇದಾಗತ್ತೆ. ಪಕ್ಷ ನಾನೇನಾದ್ರೂ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಏನಾಗತ್ತಂತೆ? ಪತ್ತು ಬಿಟ್ಲಾ ಲಾಕ್. ಇರೋದ 50,000 ಕಣ್ರಿ, ಬೇಡ ಕಣ್ರಿ. 50,000 ಅತ್ತೆ, ಈ 10,000 ನಿಮ್ಗೆ, ಅಲ್ಲೂ ಈ 10,000 ನಿಮ್ಗೆ, ಬಿಟ್ಲಾ ಈ 10,000 ನಿನ್ಗೆ, ಮತ್ತು ಈ 10,000 ನಿನ್ಗೆ, ಈ 10,000 ನನ್ಗೆ. 10 ರೂಪೀಸ್ ಬಿಡ್ತಲ್ಲ ಅಭಿ, ಈ 10 ರೂಪೀಸ್ ನಿಮ್ ಖರ್ಚಿಗೆ. Everybody, follow me. ಯಾವ ಹಾವೆ? ಅನ್ಸುತ್ತೆ. 2 ಸತಿ ನಾಯಿಗಿಂತ ಹಿಂಗಿಂಗಂತ ಇಲ್ಲೇ ನೋಡಿದ್ದು. ಇಲ್ಲವಲ್ಲೇ? ಇಲ್ಲೇ ನೋಡಿದ್ದೆ ಅಮ್ಮ, ಎಲ್ಲಿ ಹೋಯ್ತೋ ಗೊತ್ತಾಗ್ತಿಲ್ವೇ? ಆ ಕಡೆ ಎಲ್ಲಾದ್ರೂ ಹೋಗಿದ್ಯೋ ನೋಡಪ್ಪ, ನೋಡ್ಲೋ ನೋಡ್ಲೋ. ಮಗನೇ ಹೇಳು ಅವ್ವನೇ. ನೀನು ಇಲ್ಲದೆ ಇರುವಾಗ ಮನೆ ಒಳಗೆ ನಾಗರ ಹಾವು ಸೇರ್ಕೊಂಡ್ಬಿಟ್ಟಿದೆ. ಈಗ ಅದ್ರ ಪಾಲಿಗೆ ನಾನೇನಾದ್ರೂ ಮುಂಚೆ ಆಗ್ಬಿಟ್ಟೆ ಅಂದ್ರೆ ಆ ಹಾವು ತನ್ನ ಬಾಲನ ಮೆಟ್ಟು ಮಾಡ್ಕೊಂಡು ನನಗೆ ರಪ್ಪ 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 ಹೊಡೆದು ಬಿಡ್ತಾ ಅಷ್ಟೇ. ಅಭಿ ಲೀವ್ ದಟ್ ಮ್ಯಾಟರ್. ನಾನ್ ನಿಮ್ಮ ಲವ್ಲಿ ವೈಫ್ ಅಲ್ವಾ? ಅಷ್ಟೇಕು ಮನೆ ಒಳಗಡೆ ಬಂದಾಗಿಂದ ನಾನು ಈ ಸ್ಪಾಟ್ ಬಿಟ್ಟು ಕದ್ಲಿಲ್ಲ. ಪ್ಲೀಸ್ ಅಭಿ, ಡೂ ಸಮಥಿಂಗ್. ಆ ವಿಡಿಯೋ ಸ್ನೇಹಿತ ಒಬ್ಬ ನನಗೆ ಪರಿಚಯ ಇದ್ದಾನೆ. ಆದರೆ ಅವನು ಒಂದು ಹಾವನ್ನು ಹಿಡಿಯೋದಕ್ಕೆ ಅಂತ ಇಂತಿಷ್ಟು ಅಂತ ಚಾರ್ಜ್ ಮಾಡ್ತಾನೆ. ಅದರ ಸಂಪೂರ್ಣ ಖರ್ಚು ವೆಚ್ಚಗಳನ್ನ ತಾವೆಲ್ಲರೂ ಬರ್ಸೋದಕ್ಕೆ ಸಿದ್ಧ ಇದ್ರೆ ಮಾತ್ರ ನಾನು ಅವನು ಕರೆಸ್ತೀನಿ, ಇಲ್ಲ ಅಂದ್ರೆ ನಿಮ್ ಪಾಡ್ ನಿಮಗೆ, ನನ್ನ ಪಾಡ್ ನನಗೆ. ಮೊದಲು ಅವನ್ನ ಕರ್ಸಿ, ಅದೆಷ್ಟು ಖರ್ಚಾಗುತ್ತೋ ನಾವೆಲ್ಲರೂ ಶೇರ್ ಮಾಡ್ತೀವಿ. ಓಕೆ ಓಕೆ, ಅಷ್ಟು ಧೈರ್ಯ ಕೊಟ್ರಲ್ಲ, ಅಷ್ಟು ಸಾಕು ನನಗೆ. ನಾನು ನಿಮ್ಗೆ ಏನು ಮಾಡೋದಿಲ್ಲ. ತಲಾಗಯ ಏನು ತಾಂಬು ಮತ್ ಯಾಕೆ ಬಿಟ್ರೆ? ಹಿಡಿಬೇಕಾಗಿತ್ತು. ಹಿಡಿಬೇಕು, ಹಿಡಿಬೇಕಾದೇನು ಇಲ್ಲಿ ನಾಗರಾಗ ಇದೆ, ಬಾಲದಲ್ಲಿ ಕೆರದಲ್ಲೇ ಹೊಡೆದಂಗೆ ಮಾಡ್ಬಿಡ್ತೇನೆ. ಆ ಬಾಲದ ಮೇಲೆ ಇರೋ ಚಿಕ್ಕ ತ್ರಿಶೂಲಾಗಿ ನೋಡಿದ್ರೆ ಹೇಳ್ಬೋದು ಇದು ಹೆಣ್ಣಿಂದು ನಾಗರ. ಹಾಗಾದ್ರೂ ಮಾಡಿ ಆ ಹಾವನ್ನ ನೀನು ಹಿಡಿಬೇಕಪ್ಪ. ಏನು ಪುಸ್ತಕ ಇಟ್ಕೊಳ್ಳಿ, ಅದನ್ನ ಹಿಡಿಬೇಕು ಅಂದ್ರೆ ನೀವೆಲ್ಲರೂ ನಂಗೆ 50,000 ಕೊಡ್ಬೇಕು. 50,000 ರೂಪಾಯಿ ಯಾಕೆ? ನಾವು ಅಡಿದ ಮೇಲೆ ಚಾರ್ಜ್ ಮಾಡೋದು. ಅಡಿಗೆ ಎಷ್ಟು? 10,000 ಆಗ್ತದೆ. ನಮ್ಮನೆಯ ಹಾವು ಎಷ್ಟು ಇದೆ? 5 ಅಡಿಗೆ ಮೇಲೆ 5 ಇಂಚ್ಗೆ ಇತ್ತು. ಅಲ್ಲಿಗೆ ನಿಮ್ ನನಗೆ 55,000 ಕೊಡ್ಬೇಕು. ಒಂದ್ಸಲಾಗಿ ಡೀಲ್ಗೆ ಕೊಟ್ಟಿದ್ರಲ್ವಾ, ಹಂಗಾಗಿ ನಿಮ್ ನಮ್ಗೆ 50,000 ಕೊಟ್ಬಿಡಿ ಹಿಡ್ದಾಗ್ತದೆ. ದುಡ್ಡಿಗೆ ಕೊಡಲ್ಲ, ಇನ್ನು ಯೋಚನೆಗೆ ಬಿಟ್ಬಿಡಿ. ನಾನೀಗ ಆಚೆ ಕಡೆಗೆ ಹೋಗ್ಬಿಟ್ಟು ಪುಂಗಿಗೆ ಹೋಗ್ತೀನಿ. 3 ದಿನ ತಂದ್ಕೊಡಿ, ನಾನು ಆವಿಗೆ ಹಿಡ್ದಾಕ್ತೀನಿ. ಏನೋ ಕಳ್ಸಿ ಬಾ. ಮುಂಚ ನೀನೇನೋ ಇಲ್ಲಿ ಮನೇಲಿರೋ ಒಡವೆನೆಲ್ಲ ನೀನೊಬ್ನೇ ಹೊಡ್ಕೋಬೇಕು ಅನ್ಕೊಂಡಿದ್ಯಾ? ಆಯ್ತು, ಈಗ ನಮ್ಮಿಬ್ಬರ ಜಗಳ ಹಾಕೆ ನಾಗ ದೇವತೆ ಪೂಜೆ ಮಾಡೋ ನೆಪದಲ್ಲಿ ಇಬ್ರು ಸೇರ್ಕೊಂಡು ಒಡವೆಗಳನ್ನ ಹೊಡೆಯೋಣ. ಬಂದಿದ್ರಲ್ಲಿ 50-50 ಓಕೆನಾ? ಎಲ್ಲ ಕಳ್ಳನ್ ಮಕ್ಕಳು ನಮ್ ಗಡ್ಡುಗಲಿ ಉಂಸದ ಒಡವೆನೇ ಹೊಡಿಬೇಕು ಅಂತ ಸ್ಕೆಚ್ ಹಾಕವ್ರಲ್ಲ. ಈಗ ನಿಮಗೆ ದೀದೆ ಕಾದ್ ಇದೆ. ಮರ್ಯಾದಾಗಿ ಹೇಳ್ತೀನಿ, ಒಡವೆಗೆ ಅಲ್ಲಿಟ್ಬಿಡು. ಯಾರು ಏನು ಯೋಚನೆಗೆ ಮಾಡ್ಬೇಡಿ. ಅದು ನಿಮ್ಮ ಮನೇಲಿ ಹಾವಿಗೆ ಬಂದು ಸೇರ್ಕೊಂಡಿತ್ತಲ್ಲ, ಆ ಹಾವನ್ನ ಗಟ್ಟೊಳಗೆ ಹಿಡ್ದಾಕ್ಬಿಡ್ತೀನಿ. ಇನ್ನೊಂದು ನಿಜಾಗೆ ವಿಚಾರ ಹೇಳ್ತೀನಿ ನಿಮಗೆ. ಇವರು ಪೂಜೆಗೆ ಮಾಡಿ ಹಾವಿಗೆ ಓಡಿಸಕ್ಕೆ ಅಂತ ಬಂದಿಲ್ಲ, ನಿಮ್ದು ಒಡವೆ ಎಲ್ಲ ಕದ್ಕೊಂಡು ಹೋಗೋದಕ್ಕೆ ಅಂತ ಬಂದಿದ್ದಾರೆ. ಮರ್ಯಾದೆಯಲ್ಲಿಂದ ಹೋಗ್ಬಿಟ್ರೆ ಸರಿ, ಇಲ್ಲಾಂದ್ರೆ ಹಾವಿಗೆ ಬಿಟ್ಟು ಕದಿಸ್ಕೆ ಬಿಡ್ತೀನಿ. ನಿಮ್ದು ಒಡವೆ. ಎಂಥ ಪುಣ್ಯಾತ್ಮನಪ್ಪ ನೀನು. ಒಡವೆ ಕದಿಯಕ್ಕೆ ಬಂದ ಕಳ್ಳಲನ್ನು ಓಡಿಸಿ ಅವನು ಹಿಡಿದ್ಬಿಟ್ಟೆಲ್ಲ. ಹಾವಿದ್ರೆ ತಾನೇ ನಾವು ಹಿಡಿಯೋದಕ್ಕೆ. ಏನ್ ಹೇಳ್ತಾ ಇದೀರಾ? ಅದು ಹೇಗಾದ್ರೂ ಮಾಡಿ ಹಿಂದಿಗೆ ಹತ್ರ ನಾವು 50,000 ವಸೂಲಿ ಮಾಡ್ಬೇಕಿತ್ತು. ಅದಕ್ಕೆ ಸುಮ್ಕೆ ಹಾವು ಬಂತು ಅಂತ ನಾವೇ ಹಾವಿಗೆ ಬಿಟ್ಟಿತ್ತು. ನೀವು ನಾನ್ ಕಂಡ್ರೆ ಪಾಂಡ್ರಂಗ ಗಂಟೆಗಲಿ